ಇದು ಫುಲ್ ಚಾರ್ಜ್ ಮಾಡಿದೆ ನನಗೆ ಅರೌಂಡ್ 90 ಇದು ಬಂದಿತ್ತು, ಕಿಲೋಮೀಟರ್ಸ್ ಓಡಿಸಿತ್ತು. ಆದಮೇಲೆ ತಿರ್ಗಾ 45% ಬ್ಯಾಟ್ರಿ ಮಿಕ್ಕಿತ್ತು. ನಮಸ್ಕಾರ, ನಾನು ಫೈಜಾನ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನಾವು ಹೋಲ್ಸೇಲರ್ ಮಿಲ್ಕ್ ಮತ್ತು ಹಾಲು ಮೊಟ್ಟೆ ಇಡೀ ಬ್ಯಾಂಗ್ಳೂರಿನಲ್ಲಿ ಸಪ್ಲೈ ಮಾಡ್ತೀವಿ. ನಾವೇನು ಫಸ್ಟ್ ಟೆಸ್ಟ್ ಡ್ರೈವ್ ತೊಗೊಂಡು ಇದು ಖಂಡಿತ ಬೇರೆ EV ಗಾಡಿಯಿಂದ ಇದು ಚೆನ್ನಾಗಿತ್ತು. ಟೆಸ್ಟ್ ಡ್ರೈವ್ ಏನು ಶೇಕ್ ಆಗಿಲ್ಲ, ಸಸ್ಪೆನ್ಷನ್ ಸರಿಯಾಗಿತ್ತು, ಸ್ಪೀಡ್ ಸರಿಯಾಗಿ ಇತ್ತು. ಅದಕ್ಕೋಸ್ಕರ ಇದು ತೊಗೊಂಡೆ. ನಾವು ಡೈಲಿ ಒಂದು 400 to 500 ಮೊಟ್ಟೆ ಮತ್ತು ಹಾಲು ಸಪ್ಲೈ ಮಾಡ್ತೀವಿ ಬ್ಯಾಂಗ್ಳೂರಿನಲ್ಲಿ. ಇಲ್ಲಾಂದರೆ ನೀವು ಬೇಕಂದರೆ 700 to 800 ಆಗ್ಬೋದು. ಇದು ಬಂದು ಬ್ಯಾಂಗ್ಳೂರಿನಲ್ಲಿ ನಿಮ್ಮೆಲ್ಲ ಜನಕ್ಕೆ ಗೊತ್ತು, ರೋಡ್ ಸರಿಯಾಗಿಲ್ಲ ಅಂತ. ಸ್ವಲ್ಪ ಮೇಲೆ ಹೋಗುತ್ತೆ, ಸ್ವಲ್ಪ ಕೆಳಗಡೆ ಹೋಗುತ್ತೆ, ಆ್ಯಂಡ್ ಯು ಕ್ಯಾನ್ ಫೀಲ್ ಇಟ್ ಈಸಿ ಟು ಡ್ರೈವ್. ನಾವು ರೀಸೆಂಟ್ಲಿ ಇದು ತೊಗೊಂಡು ಗಾಡಿ ಹಳ್ಳಿಗೆ ಹೋಗಿದ್ದು ಮೊತ್ತ ತೊಗೊಳ್ಳೋಕ್ಕೆ. ಇಲ್ಲಿಂದ ಒಂದು ಅರೌಂಡ್ 90 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಂದ. ಇದು ಫುಲ್ ಚಾರ್ಜ್ ಮಾಡಿದೆ ನನಗೆ ಅರೌಂಡ್ 90 ಇದು ಬಂದಿತ್ತು, ಕಿಲೋಮೀಟರ್ಸ್ ಓಡಿಸಿತ್ತು. ಆದಮೇಲೆ ತಿರ್ಗಾ 45% ಬ್ಯಾಟ್ರಿ ಮಿಕ್ಕಿತ್ತು. ಇಲ್ಲ ಅಂದರೆ ನೀವು ಆರಾಮಾಗಿ 170 ಕಿಲೋಮೀಟರ್ಸ್ ಓಡಿಸ್ಬೋದು ವಿತೌಟ್ ಎನಿ ಗುಡ್ಸ್ ಇನ್ಸೈಡ್ ದ ಕಾರ್. ಚಾರ್ಜಿಂಗ್ ಬಗ್ಗೆ ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಚಾರ್ಜಿಂಗ್ ಮಾಡ್ಬೋದು. ನಿಮಗೆ ಬೇರೆ ಒಂದು 16 nm ಸಾಕೆಟ್ ಬೇಕಂದರೆ ನೀವು ಫಾಸ್ಟ್ ಚಾರ್ಜಿಂಗ್ KEB ಆಫೀಸ್ನಲ್ಲಿನೂ ಮಾಡ್ಬೋದು. ವಿತಿನ್ 15 ಮಿನಿಟ್ಸ್ ನಿಮಗೆ 50% ಚಾರ್ಜ್ ಆಗಿಬಿಡುತ್ತೆ. ಇಲ್ಲಾಂದರೆ 30 ಮಿನಿಟ್ಸ್ ವೇಟ್ ಮಾಡಿ ನೀವು ಫುಲ್ ಚಾರ್ಜ್ ಮಾಡಿಕೊಂಡು ಆರಾಮಾಗಿ ಓಡಿಸ್ಬೋದು. ಇದು ಟೈರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಬೇರೆ ಆಟೋ 3 ವೀಲರ್ದು ಟೈರ್ ನೋಡಿದ್ರೆ ಅದು ಚಿಕ್ಕ ಬರುತ್ತೆ. ನಮ್ಮ ಆಟೋನಲ್ಲಿ ಟೈರ್ ಬಂದು ದೊಡ್ಡಿದೆ. ಗಾಡಿನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಸೂಪರ್ ಆಗಿದೆ. ಬೇರೆ ಗಾಡಿಗೆ ಕಂಪೇರ್ ಮಾಡಿದೆ ಇದು ಜಾಸ್ತಿ ಇದೆ. ಮಳೆನಲ್ಲಿನೂ ಆರಾಮಾಗಿ ಓಡಿಸ್ಬೋದು. ಏನು ವಾಟರ್ ಸ್ಪ್ಲಾಶ್ ಆಗಲ್ಲ ಬ್ಯಾಟ್ರಿ ಮೇಲೆ. ಕಂಪೇರ್ ಡೀಸೆಲ್ ಮತ್ತು ಪೆಟ್ರೋಲ್ ಗಾಡಿನಲ್ಲಿ ನೀವು ನೋಡಿದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ನಮ್ಮ ಆಟೋನಲ್ಲಿ ನೀವು ಆರಾಮಾಗಿ ಸೇವಿಂಗ್ ಮಾಡಿ ಒಂದು 5,000 to 6,000 ರೂಪೀಸ್ ನೀವು ಆರಾಮಾಗಿ ಸೇವ್ ಮಾಡ್ಬೋದು. ಇದು ಆಯಿಲರ್ದು ಬೆಸ್ಟ್ ಪಾರ್ಟ್ ಏನಂದರೆ ನಿಮಗೆ ಒಂದು ಶೆಪರ್ಡ್ ಅಂತ ಆ್ಯಪ್ ಬರುತ್ತೆ. ನೀವು ಆರಾಮಾಗಿ ಅದು ಗೂಗಲ್ ಪ್ಲೇ ಸ್ಟೋರ್ ಇಲ್ಲ ಅಂದರೆ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು. ನಿಮ್ಮದು ಆಟೋ ಎಲ್ಲಿದೆ, ಬ್ಯಾಟ್ರಿ ಎಷ್ಟು ಯೂಸೇಜ್ ಆಗಿದೆ, ನೀವು ಚಾರ್ಜಿಂಗ್ ಪಾಯಿಂಟ್ ಎಲ್ಲಿ ಸಿಗುತ್ತೆ, ನಿಮ್ಮದು ಬ್ಯಾಟ್ರಿ ಕಂಡೀಷನ್ ಹೆಂಗೆ ಇದೆ, ಎಷ್ಟು ಬ್ರೇಕ್ ಹೊಡೆದಿದ್ದೀರಾ ಅಂತ ಎಲ್ಲ ನಿಮಗೆ ಒಂದು ರಿಪೋರ್ಟ್ ಬಂದುಬಿಡುತ್ತೆ. ಇದು ಆಟೋದು ಬೆನಿಫಿಟ್ಸ್ ಏನಂದರೆ ನೀವು ಆರಾಮಾಗಿ ಇದು ಸೇವಿಂಗ್ಸ್ ಮಾಡ್ಬೋದು. ಸೆಕೆಂಡ್ ಬಂದು ನಾವು ಬಿಸ್ನೆಸ್ ಮೊಟ್ಟೆ ಮತ್ತು ಹಾಲ್ದು ಮಾಡ್ತೀನಿ ಅಂತ ಹೇಳಿದ್ದು, ಅದು ಎರಡನ್ನೂ ಫುಲ್ ಆರಾಮಾಗಿ ಸಾಫ್ಟ್ ಹಂಗೆ ಕ್ಯಾರಿ ಮಾಡಬೇಕು. HEC ಕಮರ್ಷಿಯಲ್, HEC ಆಯಿಲರ್.